ಆವೇಶ್ ಖಾನ್ ಮುಂದೆ ಹೆಲ್ಮೆಟ್ ಎಸೆದು 2 ವರ್ಷಗಳ ಹಳೆಯ ಸೇಡು ಮತ್ತೊಮ್ಮೆ ತೀರಿಸಿಕೊಂಡ ಜಿತೇಶ್ ಶರ್ಮಾ. ನಿನ್ನೆ ಮೇ 27 ಏಕನ್ ಕ್ರೀಡಾಂಗಣದಲ್ಲಿ ನಡೆದ 18ನೇ ಐಪಿಎಲ್ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ 6 ವಿಕೆಟ್ಗಳ ಗೆಲುವನ್ನು ದಾಖಲಿಸುವ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂಕಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೆ ಏರಿದೆ. ಕ್ವಾಲಿಫೈಯರ್ 1 ಆಡಲು ಅರ್ಹತೆ ಪಡೆದುಕೊಂಡಿದೆ. ಪಂದ್ಯದಲ್ಲಿ ಟಾಸ್ ಸೋತ ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ರಿಷಬ್ ಪಂತ್ ಶತಕ ಹಾಗೂ ಮಾರ್ಷಲ್ ಅರ್ಧ ಶತಕ ನೆರವಿನಿಂದ 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 227 ರನ್ ಕಲೆ ಹಾಕಿ ಆರ್ಸಿಬಿಗೆ 228 ರನ್ಗಳ ಕಠಿಣ ಗುರಿಯನ್ನು ನೀಡಿತ್ತು. ಆ ಗುರಿಯನ್ನು ಬೆನ್ನಹತ್ತಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 18.4 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 230 ರನ್ ಬಾರಿಸಿತು. ಪಂದ್ಯದಲ್ಲಿ 33 ಎಸೆತದಲ್ಲಿ 8 ಬೌಂಡರಿ ಹಾಗೂ 6 ಸಿಕ್ಸರ್ ಸಹಿತ ಜಿತೇಶ್ ಶರ್ಮಾ 85 ರನ್ ಚಚ್ಚಿದ ನಾಯಕ ಜಿತೇಶ್ ಶರ್ಮಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು. ಅರ್ಧ ಶತಕ ಗಳಿಸಿದ ವಿರಾಟ್ ಕೊಹ್ಲಿ ಔಟ್ ಆದ ಬೆನ್ನಲ್ಲೇ 4ನೇ ವಿಕೆಟ್ಗೆ ಜತೆಯಾದ ಮಯಾಂಕ್ ಅಗರ್ವಾಲ್ ಜೊತೆ ಸೇರಿ 107 ರನ್ ಜತೆಯಾಟವನ್ನು ಆಡಿದರು. ಹೀಗೆ ಅಂತಿಮ ಹಂತದವರೆಗೂ ಹೋರಾಡಿ ಬೌಂಡರಿಗಳ ಸುರಿಮಳೆ ಅಬ್ಬರಿಸಿದ ಜಿತೇಶ್ ಶರ್ಮಾ 9 ಎಸೆತಕ್ಕೆ 4 ರನ್ ಬೇಕಿದ್ದಾಗ ಆಯುಷ್ ಬದೋನಿ ಎಸೆತಕ್ಕೆ 6 ಚಚ್ಚಿದರು. ಅದೇ ಸಮಯದಲ್ಲಿ ತಮ್ಮ ಸಹದಲ್ಲಿದ್ದ ಆವೇಶ್ ಖಾನ್ ಮುಂದೆ ಹೆಲ್ಮೆಟ್ ಚಾಡುವಂತೆ ಹೆಲ್ಮೆಟ್ ಬಿಸಿ 2023ರ ಐಪಿಎಲ್ನಲ್ಲಿ ಚಿನ್ನಸ್ವಾಮಿ ಆರ್ಸಿಬಿ ವಿರುದ್ಧ ಲಕ್ನೋ 213 ರನ್ ಚೇಸ್ ಮಾಡಿ ಗೆದ್ದಿದ್ದಾಗ ಆವೇಶ್ ಖಾನ್ ಮಾಡಿದ್ದ ಹೆಲ್ಮೆಟ್ ಸೆಲೆಬ್ರೇಷನ್ ಸಿಡಿ ತೀರಿಸಿಕೊಂಡಿದೆ. ಹೀಗೆ ಕ್ರಿಕೆಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಸಲ ಆರ್ಸಿಬಿ ವಿನ್ ಆಗುತ್ತೆ ಇಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ.